ಇವತ್ತಿನಿಂದ ನಾನು ನಿಮಗೆ ಇಂಗ್ಲೀಷ್ ಗ್ರಾಮರ್ನ ಅತಿ ಮುಖ್ಯ ಭಾಗವಾದ ಕ್ರಿಯಾಪದಗಳು ಮತ್ತು ಅವುಗಳ ರೂಪಗಳು ಇವುಗಳನ್ನು ತಗೊಳ್ತಾ ಇದ್ದೇನೆ. ಇವು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವು ಒಂದು ವಾಕ್ಯ ಇದ್ದಾಗೇನೆ. ಈಗ ಯಾರಿಗಾದರೂ ನೀವು ಆ್ಯಕ್ಷನ್ ಮಾಡಿ ಎಕ್ಸ್ಪ್ರೆಷನ್ನಲ್ಲಿ ಬಾ ಅಂತ ಹೇಳ್ಬೋದು ಅಲ್ವಾ. ಜಸ್ಟ್ ಕಮ್ ಅಂದರೆ ಸಾಕು, ಅವರಿಗೆ ಅರ್ಥ ಆಗ್ತದೆ. ಗೋ ಅಂತ ಹೇಳಿದರೆ ಸಾಕು, ಅವರಿಗೆ ಅರ್ಥ ಆಗ್ತದೆ. ಟೇಕ್ ಅಂತ ಹೇಳಿದರೆ ಸಾಕು, ಅವರಿಗೆ ಅರ್ಥ ಆಗ್ತದೆ. ಅಥವಾ ಅದನ್ನು ವಾಕ್ಯ ರೂಪದಲ್ಲಿ ಸಹ ಹೇಳಲಿಕ್ಕಾಗ್ತದೆ. ಬಟ್ ಇವು 50% ಇಂಗ್ಲೀಷ್ ಇದ್ದಾಗೆ. ಇವನ್ ಕಲ್ತ್ರೆ ಚೆನ್ನಾಗಿ 50% ಇಂಗ್ಲೀಷ್ ಬಂದಾಗೆ ಅಂತ ತಿಳ್ಕೊಳ್ಳಿ. ಸೊ ಏನೆಲ್ಲ ಈಗ ಕಲಿಸ್ತೇನೆ ನಾವು ಅವನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿ. ಇದರ 3-4 ರೂಪಗಳಿವೆ. ಇನ್ನೊಂದು ರೂಪ ಸಹ ಆಗ್ತದೆ, ಅದು ಕಮ್ಸ್ ಗೋಸ್ ಟೇಕ್ಸ್ ಅಲ್ಲ. ಅದು ನಾನು ನಿಮಗೆ ಗ್ರಾಮರ್ ಕಲಿಸುವಾಗಲೇ ಹೇಳಿಕೊಡ್ತೇನೆ, ಇಲ್ಲಿ ಕಲಿಯುವ ಅವಶ್ಯಕತೆ ಇಲ್ಲ. ಅದು ಬರೀ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಅದರಲ್ಲಿ ಎಸ್ ಸಿ ಎಸ್ ಬರ್ತದೆ. ಅದನ್ನು ನಾನು ನಿಮಗೆ ಗ್ರಾಮರ್ನಲ್ಲಿ ಹೇಳಿಕೊಟ್ಟಿದ್ದೇನೆ, ಇಲ್ಲಿ ಕಲಿಬೇಕಾಗಿಲ್ಲ. ಇಲ್ಲಿ ನೀವು ಈ 4 ಫಾರ್ಮ್ಗಳನ್ನು ಬಾಯ್ಹಾಟ್ ಮಾಡಿದರೆ ಆಯಿತು. ಚೆನ್ನಾಗಿ ಬಾಯ್ಪಾಟ್ ಮಾಡಿ. ಆಲ್ ದ ಬೆಸ್ಟ್. ಈಗ ನೋಡಿ, ಫಸ್ಟ್ ಬಾ ಅಂದರೆ ಕಮ್. ವರ್ಬ್ 1 ಏನಿದೆ ಕಮ್, ವರ್ಬ್ 2 ಕೇಮ್, ವರ್ಬ್ 3 ಕಮ್, ವರ್ಬ್ 4 ಕಮ್ಮಿಂಗ್. ಹೀಗೆ ಹೇಳಬೇಕು, ಕಮ್, ಕೇಮ್, ಕಮ್, ಕಮ್ಮಿಂಗ್. ಎರಡನೇ ವರ್ಬ್ ಹೋಗು, ಗೋ. ಫಸ್ಟ್ ಫಾರ್ಮ್ ಏನು ಗೋ. ಸೆಕೆಂಡ್ ವೆಂಟ್, ಗಾನ್, ಗೋಯಿಂಗ್. ಇದರ ಅರ್ಥ ಹುಡುಕ್ಲಿಕ್ಕೆ ಹೋಗಬೇಡಿ, ಇದರ ಅರ್ಥ ಸಿಗೋದಿಲ್ಲ ನಿಮಗೆ. ಇದನ್ನು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಈ ಥರ ಅಂತಾರೆ. ಬಟ್ ಇದನ್ನು ವಾಕ್ಯ ರೂಪದಲ್ಲಿ ಉಪಯೋಗಿಸುವಾಗ ನಿಮಗೆ ಅರ್ಥ ಚೆನ್ನಾಗಿ ಆಗ್ತದೆ. ಅದನ್ನು ನಾನು ಡೈಲಿ ನಿಮಗೆ 1 ಸೆಂಟೆನ್ಸ್ ಅಂತ ಗೋಲ್ಡನ್ ರೂಲ್ ಆಫ್ ಇದು ಇಂಗ್ಲೀಷ್ ಗ್ರಾಮರ್ ಗೋಲ್ಡನ್ ಫಾರ್ಮುಲಾದ 1 ಸೆಂಟೆನ್ಸ್ ಅದರಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಅದನ್ನು ಫಾಲೋ ಮಾಡಿ, ಅದರ ಜೊತೆಗೆ ಇದನ್ನು ಫಾಲೋ ಮಾಡಿ, ಬಾಯ್ಪಾಠ ಮಾಡಿ, ಅಷ್ಟೇ ಸಾಕು. ನೆಕ್ಸ್ಟ್ ತಿನ್ನು, ಈಟ್, ಈಟ್, ಏಟ್, ಈಟನ್, ಈಟಿಂಗ್. ಕುಡಿ ಅಂದರೆ ಡ್ರಿಂಕ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್. ನೋಡು ಅಂದರೆ ಸಿ, ಸಿ, ಸಾ, ಸೀನ್, ಸೀಯಿಂಗ್. ಹೇಳು ಅಂದರೆ ಸೇ, ಸೇ, ಸೆಡ್, ಸೆಡ್, ಸೇಯಿಂಗ್. ಮಾಡು ಅಂದರೆ ಡೂ, ಡೂ, ಡಿಡ್, ಡನ್, ಡೂಯಿಂಗ್. ತಯಾರು ಮಾಡು ಅಂದರೆ ಮೇಕ್, ಮೇಕ್, ಮೇಡ್, ಮೇಡ್, ಮೇಕಿಂಗ್. ತೆಗೆದುಕೊ ಅಂದರೆ ಟೇಕ್, ಟೇಕ್, ಟುಕ್, ಟೇಕನ್, ಟೇಕಿಂಗ್. ಕೊಡು ಅಂದರೆ ಗಿವ್, ಗಿವ್, ಗೇವ್, ಗಿವನ್, ಗಿವಿಂಗ್. ಪಡೆ ಅಂದರೆ ಗೆಟ್, ಗೆಟ್, ಗಾಟ್, ಗಾಟನ್, ಗೆಟಿಂಗ್. ಇದು ವರ್ಬ್ 3 ಇಲ್ಲಿ ಗಾಟ್ಸ್ ಆಗ್ತದೆ, ಗಾಟನ್ಸ್ ಆಗ್ತದೆ, ಎರಡನ್ನೂ ಉಪಯೋಗಿಸ್ಬೋದು. ಇಟ್ಟುಕೋ ಅಂದರೆ ಕೀಪ್, ಕೀಪ್, ಕೆಪ್ಟ್, ಕೆಪ್ಟ್, ಕೀಪಿಂಗ್. ಕಂಡುಹಿಡಿ ಫೈಂಡ್, ಫೈಂಡ್, ಫೌಂಡ್, ಫೌಂಡ್, ಫೈಂಡಿಂಗ್. ಯೋಚಿಸು ಅಂದರೆ ಥಿಂಕ್, ಥಿಂಕ್, ಥಾಟ್, ಥಾಟ್, ಥಿಂಕಿಂಗ್. ತರು ಅಂದರೆ ಬ್ರಿಂಗ್, ಬ್ರಿಂಗ್, ಬ್ರಾಟ್, ಬ್ರಾಟ್, ಬ್ರಿಂಗಿಂಗ್. ಕೊಂಡುಕೋ ಖರೀದಿಸು ಅಂದರೆ ಬೈ, ಬೈ, ಬಾಟ್, ಬಾಟ್, ಬೈಯಿಂಗ್. ಕಲಿಸು ಅಂದರೆ ಟೀಚ್, ಟೀಚ್, ಟಾಟ್, ಟಾಟ್, ಟೀಚಿಂಗ್. ಕಲಿ ಅಂದರೆ ಲರ್ನ್, ಲರ್ನ್, ಲರ್ನ್ಟ್, ಲರ್ನ್ಟ್, ಲರ್ನಿಂಗ್. ಬರೆ ಅಂದರೆ ರೈಟ್, ರೈಟ್, ರೋಟ್, ರಿಟರ್ನ್, ರೈಟಿಂಗ್. ಓದು ಅಂದರೆ ರೀಡ್, ರೀಡ್, ರೆಡ್, ರೆಡ್, ರೀಡಿಂಗ್. ಇವತ್ತಿಗೆ 20 ಕಲಿಸ್ತೇನೆ, 20 ಸಾಕು. ಇದನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿಕೊಳ್ಳಿ.